ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇವಾಗ ಮಧ್ಯಾಹ್ನ ಟೈಮ್ 2 ಗಂಟೆ ಆಗಿದೆ ಸ್ನೇಹಿತರೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಲಾರ್ದು ವಿಡಿಯೋ ಸಪೋರ್ಟ್ ಮಾಡಿ. ಒಂದು ಹೊಸ ಬಿಸ್ನೆಸ್ ಐಡಿಯಾ ಹೊಡ್ಕೊಂಡು ಬಂದಿದ್ದೀನಿ. ಯಾವ ಬಿಸ್ನೆಸ್ ಅಂತ ಪೂರ್ತಿ ಎಂಡ್ವರೆಗೆ ನೋಡಿ ಒಂದು ಲೈಕ್ ಕೊಟ್ರೆ ತುಂಬಾನೇ ಖುಷಿ ಆಗುತ್ತೆ. ನಿಮ್ಗಳ ಲೈಕು ನಮಗೆ ಇನ್ನೊಂದು ವಿಡಿಯೋ ಮಾಡೋಕೆ ಸ್ಫೂರ್ತಿ ಆಗ್ತೈತೆ ನೋಡ್ರಿ. ಮತ್ತೊಂದು ಏನಿಲ್ಲ, ಲೈಕ್ ಕೊಡೋದ್ರಿಂದ ನಿಮ್ದೇನು ಅಮೌಂಟು ನಮ್ಗೆ ಬರಂಗಿಲ್ಲ. ಏನೋ ನಮ್ಮ ಖುಷಿಗೆ ಇಷ್ಟು ಲೈಕ್ ಬಿದ್ದುವಲ್ಲ, ಈ ವಿಡಿಯೋಕ್ಕೆ ಇಷ್ಟು ಲೈಕ್ ಬಿದ್ದುವಲ್ಲ ಅಂತ ಅನ್ಕೊಂಡು ವಿಡಿಯೋನ ಮತ್ತೆ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ. ಯಾವ ಬಿಸ್ನೆಸ್ಸು ಯಾವುದ್ರ ಬಗ್ಗೆ ಹೇಳಕತ್ತೀನಿ, ಇಷ್ಟು ಕಡಿಮೆ ಅಮೌಂಟಲ್ಲಿ ಯಾವ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು, ಎಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಅನುಕೂಲ ಆಗತ್ತೆ, ಹಾಗೆ ಯಾವ ಥರ ಮಾರ್ಕೆಟಿಂಗ್ ಮಾಡಬೇಕು, ಎಲ್ಲಿ ತೊಗೊಂಡು ಬರಬೇಕು, ಈ ವ್ಯಾಪಾರದಿಂದ ಎಷ್ಟು ಲಾಭ ಇದೆ, ಈ ಥರ ಐಟಮ್ನ ತೊಗೊಂಡು ಬಂದ್ರೆ ನಮ್ಗೆ ಎಷ್ಟು ಉಳಿಯುತ್ತೆ ಅನ್ನೋದು ನಿಮ್ಮ ವಿಡಿಯೋ ನೋಡ್ತಾನೆ ನಾವು ಒಂದು ಸ್ಟಾರ್ಟ್ ಮಾಡಬೇಕಲ್ಲ ಬಿಸ್ನೆಸ್ ಅನ್ಕೊಳ್ಳೋಂಥ ಐಡಿಯಾನ ಇವತ್ತು ಹೊತ್ಕೊಂಡು ಬಂದೀನಿ. ಯಾವ ಬಿಸ್ನೆಸ್ ಅಂತ ತೋರಿಸ್ತೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲಾರ್ದು ವಿಡಿಯೋ ನೋಡಿ ಒಂದು ಸಪೋರ್ಟ್ ಮಾಡಿ. ಸಪೋರ್ಟ್ ಅಂತೂ ತುಂಬಾ ಬೇಕು ನಿಮ್ಗೆ ಸಪೋರ್ಟು. ಯಾಕಂದರೆ ಈಗ ನನಗೆ ಡಾಲರ್ ಜಮಾ ಆಗ್ತಾ ಇದೆ. $10 ಆದರೆ ನನ್ನ ಗೂಗಲ್ ಪಿನ್ ಬರೋ ಚಾನ್ಸ್ ಇದೆ. ಅದಕ್ಕೋಸ್ಕರ ಇನ್ನು ಹೆಚ್ಚು ಜನಕ್ಕೆ ನನ್ನ ವಿಡಿಯೋನ ನೀವು ಶೇರ್ ಮಾಡಿ. ಹಾಗೆ ಒಳ್ಳೆ ಮಾಹಿತಿ ವಿಡಿಯೋನ ನಾನು ಇನ್ನೊಂದು ತೊಗೊಂಡು ಬರ್ತೀನಿ. ಹಾಗೆ ಮನೆಯಲ್ಲಿ ಯಾರೆಲ್ಲ ಖಾಲಿ ಕೂತ್ಕೊಂಡಿರಿ, ಏನಾದ್ರು ಮಾಡಬೇಕು ಅನ್ನೋರು ಈ ಥರ ಬಿಸ್ನೆಸ್ನ ಮಾಡಿದ್ರೆ ಅನುಕೂಲ ಆಗತ್ತೆ. ಎಲ್ಲಿಯೂ ಜಾಸ್ತಿ ಅಮೌಂಟ್ ತೊಡ್ಕೊಸೋದು ಹತ್ತಂಗಿಲ್ಲ, ಮತ್ತು ಹೊರಗಡೆ ಹೋಗಿ ನಾವು ದೂರ ಹೊತ್ಕೊಂಡು ಹೋಗ್ಬೇಕು ಅನ್ನುವಂಥದ್ದೇನಿಲ್ಲ. ಸೈಡ್ ಒಂದು ಬಿಸ್ನೆಸ್ ಆಗಿ ನೀವು ಮನೆ ಒಳಗಡೆ ಮನೆಯಿಂದನೇ ಸ್ಟಾರ್ಟ್ ಮಾಡಿ. ಹಾಗೆ ಕಾಲೇಜು ಸ್ಕೂಲು ಇದ್ದಲ್ಲಂತೂ ಸಿಕ್ಕಾಪಟ್ಟೆ ಈ ಬಿಸ್ನೆಸ್ಸು ಚೆನ್ನಾಗಿ ನಡೆಯುತ್ತೆ. ಹಾಗೆ ಈಗ ಗಂಡ್ಮಕ್ಳೆಲ್ಲ ವೈನ್ ಶಾಪು ಆ ಥರ ಇದ್ದಲ್ಲಿ ಕೂಡ ನಡೆಯುತ್ತೆ ನೋಡಿ ಸ್ನೇಹಿತರೆ. ಯಾರೆಲ್ಲ ಬಿಸ್ನೆಸ್ ಮಾಡಬೇಕು ಅನ್ನೋರು ನೋಡಿ ಸಪೋರ್ಟ್ ಮಾಡಿ. ನಾನು ಕೂಡ ಒಳ್ಳೆ ಮಾಹಿತಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ತುಂಬಾನೇ ರೆಸ್ಪಾನ್ಸ್ ಬರ್ತಾ ಇದೆ ನಿಮ್ಮ ಕಡೆಯಿಂದ ನನಗೆ. ಹಾಗೆ ಇನ್ನೂ ಹೆಚ್ಚಾಗಿ ನಾನು ವಿಡಿಯೋನ ಹಾಕಬೇಕು ಅನ್ಕೊಂಡಿದ್ದೀನಿ. ನನ್ನ ಡೈಲಿ ರುಟೀನ್ ಜೊತೆ ಒಂದೊಂದು ಮೋಟಿವೇಶನ್ ವಿಡಿಯೋ ಹಾಗೆ ಬಿಸ್ನೆಸ್ ಐಡಿಯಾನ ನಿಮ್ಮ ಜೊತೆ ಹಂಚ್ಕೊಳಕತ್ತೀನಿ. ನೋಡಿ ಎಲ್ಲಿ ಸ್ಕಿಪ್ ಮಾಡಲಾರ್ದೆ ನೋಡಿ ಒಂದು ಸಪೋರ್ಟು ಹಾಗೆ ಲೈಕ್ ಕೊಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ವಿಡಿಯೋ ಚೆನ್ನಾಗಿ ಬರ್ತಾ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಮಾತ್ರ ಲೈಕ್ ಕೊಡಿ ಸ್ನೇಹಿತರೆ. ಹಾಗೆ ಬರ್ರಿ ವಿಡಿಯೋದ ಬಗ್ಗೆ ಪೂರ್ತಿ ವಿಡಿಯೋನ ನನ್ನ ಬಿಸ್ನೆಸ್ನ ಯಾವ ಥರ ಸ್ಟಾರ್ಟ್ ಮಾಡಿದೆ, ಹಾಗೆ ಯಾವ ಥರ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಎಷ್ಟು ಅಮೌಂಟ್ ಹಾಕಬೇಕು, ಹಾಗೆ ಇಷ್ಟು ಅಮೌಂಟ್ ಹಾಕಿದ್ರೆ ನಮ್ಗೆ ಎಷ್ಟು ಲಾಭ ಇದೆ ಅನ್ನೋದು ಕೂಡ ನಿಮ್ಗೆ ಈ ವಿಡಿಯೋ ನೋಡ್ತಾನೆ ನಾವು ಮಾಡಬೇಕಲ್ಲ ಅಂದ್ಕೊಂಡು ಎಷ್ಟೋ ಜನ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಮಾಡ್ತಾ ಇರೋ ಬಿಸ್ನೆಸ್ ನೋಡ್ಕೊಂಡು ನನಗೆ ಕಮೆಂಟ್ ಕೂಡ ಹಾಕಿದ್ದಾರೆ, ನಾವು ಮಾಡ್ತಾ ಇದೀವಿ, ಮನೆಯಿಂದ ಮಾಡ್ತಾ ಇದೀವಿ ಅಂತ ಅಂದಿದ್ದಾರೆ. ಆದರೆ ನಾನೀಗ ಸ್ವಲ್ಪ ದಿನ ಈ ಬಿಸ್ನೆಸ್ನ ಬಿಟ್ಟಿದೆ. ಯಾಕಂದ್ರೆ ನನಗೆ ಅಷ್ಟು ಟೈಮ್ ಇದ್ದಿದ್ದಿಲ್ಲ ಈ ಥರ ಪ್ಯಾಕಿಂಗ್ ಮಾಡೋಕೆ. ಅದಕ್ಕೋಸ್ಕರ ನೋಡಿ ಈಗ ಸಂಕ್ರಾಂತಿಗೆ ನಾನು ಹೋಗಿದ್ದೆ, ತೊಗೊಂಡು ಬರಕ್ಕೆ ಹೋಗಿದ್ದೆ ಸಂಕ್ರಾಂತಿ ಐಟಮ್. ಅದ್ರ ಜೊತೆ ಈ ಐಟಮ್ ಕೂಡ ತೊಗೊಂಡು ಬಂದು ನಿನ್ನೆ ಬಿಡುವಿಲ್ದನ ಪ್ಯಾಕಿಂಗ್ ಮಾಡಿದ್ದೇನೆ. ಇವತ್ತು ಆ ವಿಡಿಯೋ ಬರ್ತೈತಿ. ಟೈಮ್ 4 ಗಂಟೆ ಅಥವಾ 3 ಗಂಟೆಗೆ ಬರ್ತೈತಿ ಸ್ನೇಹಿತರೆ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿದ್ರೆ ತುಂಬಾನೇ ಖುಷಿ ಆಕೈತಿ ನೋಡ್ರಿ. ಬರ್ರಿ ಯಾವ ಥರ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ, ಹಾಗೆ ಅದನ್ನು ಮಾರ್ಕೆಟಿಂಗ್ ಯಾವ ಥರ ಮಾಡ್ತೀನಿ, ಎಷ್ಟು ಹಾಕಿದ್ರೆ ಎಷ್ಟು ಅಮೌಂಟ್ ಸಿಗ್ತೈತಿ, ನಾನು ಯಾವ ಥರ ಪ್ಯಾಕಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡ್ರಿ. ಏನಪ್ಪ ಕಪ್ ತೋರಿಸ್ತಾ ಇದ್ದಾರೆ, ಚಹಾ ಕಪ್ ಅಂತ ಅನ್ಬೋದು. ಈ ಚಹಾ ಕಪ್ನಿಂದನ ಸ್ಟಾರ್ಟ್ ಆಗಿದೆ ನನ್ನ ಬಿಸ್ನೆಸ್ಸು. ಹೆಂಗಂದ್ರೆ ನಾನು ಮಾಡ್ತಾ ಇರೋದು ಸ್ನೇಹಿತರೆ ವಟಾಣಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ವಟಾಣಿ, ಕುಶ್ರಾಳು, ಎಳ್ಳು ಅಂತೀರಿ, ತಿಳುಗುಳು ಅಂತಾರ, ಮತ್ತು ಶೇಂಗಾ, ವಟಾಣಿ, ಹುರ್ಗಡ್ಲಿ ಈ ಥರ ಎಲ್ಲ ಬಿಸ್ನೆಸ್ನ. ಇದೊಂದು ಮಾಪು ₹5 ಕಪ್ಪು ಸ್ನೇಹಿತರೆ. ಇದು ₹5 ಕಪ್ಪ. ಇದನ್ನ ಹಾಗೆ ಡಬ್ಬಿ ಒಳಗಡೆ ಇಟ್ಕೊಂಡು ಕೂಡ ಮಾಡ್ಬೋದು. ಯಾಕಂದ್ರೆ ಡಬ್ಬಿ ಒಳಗಡೆ ಇಟ್ಕೊಂಡ್ರೆ ಪದೇ ನಾವು ಕವರ್ ತಗೊಂಡು ಪ್ಯಾಕಿಂಗ್ ಮಾಡೋಕ್ಕಾಗಂಗಿಲ್ಲ. ಮತ್ತೆ ಹಾಕೋ ಮುಂದೆ ಏನು ಮಾಡ್ತಾರೆ ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ಹಾಕಿ ಅಂತ ಕಸ್ಟಮರ್ ಆ ಥರ ಇದು ಮಾಡ್ತಾರೆ. ಅದಕ್ಕೋಸ್ಕರ ನೋಡಿ ಈ ಕಪ್ಪಲ್ಲೇ ಮಾಪ್ ಮಾಡಿ ಹಾಕಿಬಿಟ್ರೆ ₹5 ಇರ್ತೈತಿ. ಪ್ಯಾಕಿಂಗ್ ಮಾಡೋದಷ್ಟೇ ಒಂದು ಸ್ವಲ್ಪ ಟೈಮ್ ತಗೋತೈತಿ. ಆದರೆ ಒಂದ್ಸಲ ಪ್ಯಾಕಿಂಗ್ ಮಾಡಿಟ್ಟು ಅಂದ್ರೆ ಪೂರ 1 kg ಪ್ಯಾಕೆಟ್ ಖಾಲಿ ಆಗೋ ಮಟ್ಟ ನಮ್ಗೇನು ಪ್ಯಾಕಿಂಗ್ದ ಅವಶ್ಯಕತೆ ಇರಂಗಿಲ್ಲ. ಯಾಕಂದ್ರೆ ಪ್ಯಾಕಿಂಗ್ ಇರ್ತೈತಿ, ತಾನಾಗೆ ಸೇಲ್ ಆಗ್ತಾವ ನೋಡ್ರಿ. ಬರ್ರಿ ತೋರಿಸ್ತೀನಿ ಯಾವ ಥರ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಅಂತ. ನಾನು ಮೊದಲಿಗೆ ಅದು ಕಪ್ ತೋರಿಸಿದ್ನಲ್ಲ ಸ್ನೇಹಿತರೆ, ಆ ಕಪ್ಲೆ ಮಾಪ್ ಮಾಡಿ ಈ ಥರ ಎಲ್ಲ ಪ್ಯಾಕೆಟ್ನ ರೆಡಿ ಮಾಡ್ಕೊಂಡು ಇಟ್ಕೋತೀನಿ. ಆಮೇಲೆ ದೀಪಕ್ಕೆ ಹಚ್ಚಿ ಅದನ್ನು ಜೈಂಟ್ ಮಾಡ್ಕೋತೀನಿ ನೋಡ್ರಿ. ಈ ಥರ ಜೈಂಟ್ ಮಾಡ್ತಾ ಇದ್ದೀನಿ. 1 kgದು ಒಂದೊಂದು ಸಲ ಒಮ್ಮೆ ಈ ಥರ ಎಲ್ಲ ಕವರಿಗೆ ಹಾಕಿ ಇಟ್ಕೊಂಡು ಲಾಸ್ಟಲ್ಲಿ ಈ ಥರ ಅದಕ್ಕೆ ಅಂಟಿಸ್ಬಿಟ್ರೆ ಏನೂ ಉಚ್ಚಂಗಿಲ್ಲ ಸ್ನೇಹಿತರೆ. ಈಸಿಯಾಗಿ ಕೆಲಸನ ಮಾಡ್ಬೋದು ಈ ಥರ. ನೋಡಿ ಯಾವ ಥರ ಪ್ಯಾಕಿಂಗ್ ಆಗ್ತಾ ಇದೆ. ಅದು ಟೈಮ್ ಏನು ಜಾಸ್ತಿ ಹೋಗಂಗಿಲ್ಲ ಸ್ನೇಹಿತರೆ, ಸ್ವಲ್ಪ ಟೈಮ್ ಹೋಗುತ್ತೆ.
ನಿಮ್ಮ ಬಿಡು ಟೈಮ್ದಾಗ ಈ ಥರ ಪ್ಯಾಕಿಂಗ್ ಮಾಡಿಕೊಂಡು ಮಧ್ಯಾಹ್ನ ಟೈಮ್ದಾಗ ಪ್ಯಾಕಿಂಗ್ ಮಾಡಿಕೊಂಡು ಮನೆ ಕೆಲಸ ಮುಗಿಸ್ಕೊಂಡು ಆರಾಮ್ಸೆ ಈ ಬಿಸ್ನೆಸ್ನ ಮಾಡ್ಬೋದು. ಹೊರಗಡೆ ಹೋಗಿ ನಮ್ಗೆ ಆಗಂಗಿಲ್ಲ ಕೆಲಸ ಮಾಡೋಕೆ ಅನ್ನೋರು ಈ ಥರ ಮಾಡ್ಬೋದು. ನೋಡಿ ಎಷ್ಟು ಚಂದ ನಾನು ಪ್ಯಾಕಿಂಗ್ ಮಾಡಿ ಹೋಗ್ತಿದ್ದೀನಿ. 4 kg ಇದೆ ಸ್ನೇಹಿತರೆ. 4 kg ಮಾಡಬೇಕಾದ್ರೆ ಒಂದು ಅರ್ಧ ತಾಸು ಅಥವಾ ಪೌನ ತಾಸಲ್ಲಿ ಆಗಿದೆ. ನಾನು ಅಂಗಡಿ ಒಳಗಡೆ ಅಂದರೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ. ಮನೆ ಒಳಗಡೆ ಅಂದರೆ ಜಾಸ್ತಿ ಟೈಮ್ ಆಗಂಗಿಲ್ಲ. ಫಾಸ್ಟ್ ಅದೇ ಕೆಲಸನ ಮಾಡ್ತಾ ಇರ್ತೀವಲ್ಲ. ಅಂಗಡಿ ಒಳಗಡೆನ ಬಿಟ್ಟು ಗಿರಾಕಿ ಕೊಡೋದಾಗ್ತೈತಿ ಸ್ವಲ್ಪ. ಅದಕ್ಕೆ ನನಗೊಂದು ಸ್ವಲ್ಪ ಟೈಮ್ ಆಗಿದೆ. ನೀವು ಬಿಡುವಿನ ಟೈಮ್ದಾಗ ಮನೆ ಕೆಲಸ ಮುಗಿಸ್ಕೊಂಡು ಆರಾಮ್ಸೆ ಈ ಬಿಸ್ನೆಸ್ನ ಮಾಡ್ಬೋದು. ಸ್ಕೂಲ್ ಹತ್ರ ಹೋಗಿ ಪ್ಯಾಕೆಟ್ ಮಾಡ್ಕೊಂಡು ಒಂದು ಬುಟ್ಟಿ ಒಳಗಡೆ ಇಟ್ಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರಂದ್ರೆ ನಿಮ್ಮ ಯಾವುದಾದ್ರೂ ಅನುಕೂಲಕ್ಕೆ ಆಗ್ತೈತಿ ಸ್ನೇಹಿತರೆ. ಈ ಪ್ಯಾಕಿಂಗ್ ಮಾಡೋದ್ರಿಂದ ಮತ್ತೆ ಒಂದು ನಾವು ಕೆಲಸ ಮಾಡೋಕೆ ಸ್ಫೂರ್ತಿ ಆಗ್ತೈತಿ ನೋಡ್ರಿ. ಈ ಚಿಕ್ಕದಾಗಿ ಒಂದು 2 kg ಅಥವಾ 3 kg ತೊಗೊಂಡು ಬಂದು ಪ್ಯಾಕಿಂಗ್ ಮಾಡಿ ಒಂದು ಬುಟ್ಟಿ ಒಳಗೆ ಇಟ್ಕೊಂಡು ಸ್ಕೂಲು ಅಥವಾ ಕಾಲೇಜು, ಏನಾದರೂ ಸಂತೆ, ಜಾತ್ರೆ ಈ ಥರ ಇದ್ದಲ್ಲಿ ಸ್ವಲ್ಪ ತೊಗೊಂಡು ಹೋಗಿ ನಾವು ಕೂತ್ಕೊಂಡು ವ್ಯಾಪಾರ ಮಾಡ್ತೀವಂದ್ರೆ ನಮಗೆ ಇನ್ನೊಂದು ಬಿಸ್ನೆಸ್ ಮಾಡೋಕೆ ಸೈಡ್ ಬಿಸ್ನೆಸ್ ಆಗಿ ಮತ್ತೊಂದು ಏನಾದರೂ ಮಾಡಬೇಕು ಅನ್ನೋ ಹಂಗೆ ಆಗ್ತೈತೆ ನೋಡ್ರಿ. ಈ ಕುಶ್ರಾಳ ಅಂತೂ ಈಗ ಸಂಕ್ರಾಂತಿಗೆ ಕುಶ್ರಾಳ ಪ್ಯಾಕೆಟಿಂಗ್ ನೋಡ್ರಿ. ಇದು 1 kg ತೊಗೊಂಡು ಬಂದು 100 ರೂಪಾಯಿ kg ಅಂದ್ರೆ 36 ಪ್ಯಾಕೆಟ್ ಆಗಿದಾವೆ ಸ್ನೇಹಿತರೆ. 10 ರೂಪಾಯಿಗೆ ಒಂದು ಪೀಸ್ ಆದ್ರೆ ನೀವೇ ಲೆಕ್ಕ ಹಾಕಿ ಅದನ್ನು. ವಟಾಣಿ ಪ್ಯಾಕೆಟು 50 ಪ್ಯಾಕೆಟ್ ಆಗಿದ್ದಾವೆ. ಈ ವಟಾಣಿ ಕೂಡ 50 ಆಗಿದ್ದಾವೆ. ಮತ್ತು ಶೇಂಗಾ ಪ್ಯಾಕೆಟ್ ಕೂಡ 50 ಪ್ಯಾಕೆಟ್ ಆಗಿದ್ದಾವೆ. ಎಲ್ಲವೂ 1 kg ಇದು ಅಂದ್ರೆ 5 ರೂಪಾಯಿ ಪ್ಯಾಕೆಟ್ ಆದ್ರೆ 50 ರೂಪಾಯಿಗೆ ಒಂದು ಆಗ್ತೈತೆ ಸ್ನೇಹಿತರೆ. ನಾನು ಕುಶ್ರಾಳ 10 ರೂಪಾಯಿಗೆ ಒಂದು ಪ್ಯಾಕೆಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ಅದು ಕಡಿಮೆ ಆಗಿದೆ. 30 ಪ್ಯಾಕೆಟ್ ಆಗಿದೆ ಮಾತ್ರ. 20 ರೂಪಾಯಿ 20 ಪ್ಯಾಕೆಟು ಕಡಿಮೆ ಆಗಿದೆ. ಇವು ಮಾತ್ರ 55 ಪ್ಯಾಕೆಟ್ ಆಗಿದ್ದಾವೆ. ನೀವು ಲೆಕ್ಕ ಹಾಕಿ 90 ರೂಪಾಯಿ, 100 ರೂಪಾಯಿ, 130 ರೂಪಾಯಿ ಈ ಥರ ಪ್ಯಾಕೆಟ್ ತೊಗೊಂಡು ಬಂದು ನಾವು ಇದರಿಂದ ಎಷ್ಟು ಸಂಪಾದನೆ ಆಗ್ತೈತೆ ಅನ್ನೋದು ಲಾಸ್ಟ್ ಎಂಡ್ವರೆಗೆ ನೋಡಿ ವಿಡಿಯೋನ ಗೊತ್ತಾಗ್ತೈತಿ. ನಾವು ಮಾಡಬೇಕಲ್ಲ, ಸ್ಟಾರ್ಟ್ ಮಾಡಬೇಕಲ್ಲ, ಇದರಿಂದ ಎಷ್ಟು ಲಾಭ ಇದೆಯಾ ನೀವು ಅನ್ಕೋಬೋದು. ಲಾಭನೇ ಇದೆ ಸ್ನೇಹಿತರೆ, ಲುಸ್ಕಾನಂತರೂ ಆಗಂಗಿಲ್ಲ. ಹಾಗೆ ಇದನ್ನು 1 ತಿಂಗಳು ತನಕ ನಡೆಯುತ್ತೆ ನೋಡಿ ಈ ಬಿಸ್ನೆಸ್. 1 ತಿಂಗಳು 1.5 ತಿಂಗಳು ತನಕ ಪ್ಯಾಕಿಂಗ್ ಮಾಡಿರೋದ ಸ್ಟಾಕ್ ಇಟ್ಟರು ಕೂಡ ಏನಾಗಂಗಿಲ್ಲ. ನಾವು ಇಡೋದು ಅಷ್ಟು ದಿನ ನೋಡಿ, 1.5 ತಿಂಗಳು ಅಥವಾ ಒಂದೊಂದು ಟೈಮ್ದಾಗ 2 ತಿಂಗಳ ಥರ ಮಾಡೋದು ನಮ್ಮ ಕುಟುಂಬದ ಜೀವನ ಆಧಾರಕ್ಕೆ ಏನಾದರೂ ಹೆಲ್ಪ್ ಆಗುತ್ತೆ. ಹೆಣ್ಮಕ್ಳು ಖಾಲಿ ಕೂತ್ಕೊಳ್ಳಾರ್ದು ಈ ಥರ ಪ್ಯಾಕಿಂಗ್ ಮಾಡಿ ಯಜಮಾನ್ರ ಕೈಯಾಗ ಕೊಟ್ಟರೆ ಹೊರಗಡೆ ಹೋಗಿ ಅವರು ಕೂಡ ಮಾರ್ಕೊಂಡು ಬರ್ತಾರೆ. ಇವಷ್ಟೇ ನಾನು ತಂದಿರೋದು, ಇವು 4. ಇದರಿಂದ ತುಂಬಾ ಐಟಮ್ಗಳಿದಾವೆ. ಅವ್ನು ತೊಗೊಂಡು ಬಂದು ನೀವು ಸ್ಟಾರ್ಟ್ ಮಾಡಿರಿ. ಶೇಂಗಾ ಅಷ್ಟೇ ಅಲ್ಲ, ಮತ್ತು ಹುರ್ಗಡ್ಲಿ, ಚಾಕ್ಲೇಟು, ಮತ್ತು ಚಿಕ್ಕದಾಗಿ ಬಿಸ್ಕೆಟ್ ಬರ್ತಾವೆ 10 ರೂಪಾಯಿಗೆ ಈ ಥರ ಪ್ಯಾಕೆಟ್ ಮಾಡೋದು. ನಾನು ನೋಡಿರೋದು ಬಿಸ್ನೆಸ್ನ ಹೇಳ್ತಾ ಇದ್ದೀನಿ. ಬಿಜಾಪುರದಲ್ಲಿ ಎಲ್ಲವೂ ಥರದ ಗಾಡದ ಮ್ಯಾಗ ಇಟ್ಕೊಂಡು ಮಾರ್ತಾ ಇರ್ತಾರೆ. ವಯಸ್ಸಾದವ್ರಿಗೆ ಅನುಕೂಲ ಇದೆ ಕೂತಲ್ಲೇ ಮಾರುವಂಥದ್ದು. ಮನೆ ಒಳಗಡೆ ಯಾರಾದರೂ ಪ್ಯಾಕಿಂಗ್ ಮಾಡಿಕೊಟ್ರೆ ಮಾರೋರು ಇದ್ರಂದ್ರೆ ಮಾಡ್ಬೋದು. ಮತ್ತು ನಮಗೆ ಹೊರಗಡೆ ಹೋಗೋಕ್ಕಾಗಲ್ಲಪ್ಪ, ನಮ್ಮ ಮನೆ ಒಳಗಡೆ ಮಾರ್ತೀನಿ ಅನ್ನೋರು ಕೂಡ ಮಾಡ್ಬೋದು. ನಾವು ಏನೋ ಒಂದು ಕೆಲಸ ಮಾಡ್ತೀವಿ, ಸಣ್ಣದಾಗಿ ಕಿರಾಣಿ ಶಾಪು ಅಥವಾ ಪಾನ್ ಶಾಪು, ಮಕ್ಕಳು ಹೊರಗಡೆ ಓಡಾಡ್ತಾ ಇರೋ ಜಾಗದಾಗ ಇದನ್ನು ಸ್ಟಾರ್ಟ್ ಮಾಡ್ಬೋದು ನೋಡಿ. ಇವು ಕುಶ್ರಾಳ್ರೆ ಪ್ಯಾಕಿಂಗ್ ಮಾಡಿರೋದು ಆಲ್ರೆಡಿ ವಿಡಿಯೋ ಮಾಡೀನಿ. ನೋಡಿ ಈ ಥರ ಪ್ಯಾಕಿಂಗ್ ಮಾಡೋದು ಯಾರು ಬೇಕಾದ್ರೂ ಮಾಡ್ಬೋದ್ರಿ. ಅಂಗವಿಕಲ ಇದ್ದವರು ಮತ್ತು ಅವರಿಗೆ ಹೊರಗಡೆ ಹೋಗಿ ಕೆಲಸ ಆಗಂಗಿಲ್ಲ ಅನ್ನೋರು ಈ ಥರ ಪ್ಯಾಕೆಟ್ ಮಾಡಿ ಚಿಕ್ಕದಾಗಿ ಮನೆಯಿಂದನೇ ಸ್ಟಾರ್ಟ್ ಮಾಡಿ ಬಿಸ್ನೆಸ್ನ ಮನೆಯಿಂದನೇ ಸ್ಟಾರ್ಟ್ ಮಾಡಿ ಮೊದಲು ಒಂದು 4 ಅಂಗಡಿ ಹಿಡಿದ್ರಂತೂ ಸಿಕ್ಕಾಪಟ್ಟೆ ಸೇಲ್ ಆಗ್ತಾವ್ರಿ. 4 ಅಂಗಡಿ, ಒಂದು ರೋಡ್ ಸೈಡ್ ಪಾನ್ ಶಾಪು ಅಥವಾ ಹೋಟೆಲ್ ಸೈಡ್ ಪಾನ್ ಶಾಪ್ ಇರ್ತಾವೆ ನೋಡ್ರಿ, ಅಲ್ಲಿ ಎಲ್ಲ ಕಡೆ ಜಾಸ್ತಿ ಸೇಲ್ ಆಗ್ತಾವ್ರಿ. ಕಿರಾಣಿ ಅಂಗಡಿ ಒಳಗಡೆ ಸ್ವಲ್ಪ ಕಡಿಮೆ ಅನ್ಬೋದು. ನಾನು ಕೂಡ ಈ ಥರನೇ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ ಬಿಸ್ನೆಸ್ ಈಗ ದೊಡ್ಡದಾಗಿ ನಾನು ಶಾಪ್ ಇಟ್ಕೊಳ್ಳೋಂಗಾಗಿದೆ ಸ್ನೇಹಿತರೆ. ಮೊದಲೆಲ್ಲ ಮನೆಯಿಂದನೇ ಈ ಥರ ಮಾಡ್ತಾಯಿದ್ದೆ. ನೀವು ಕೂಡ ಮಾಡ್ಬೋದು. ಏನು ಖಾಲಿ ಕೂತ್ಕೊಳ್ಳಾರ್ದನ ಏನಾದರೂ ಒಂದು ಕೆಲಸ ಯಾವುದಕ್ಕಾದ್ರೂ ಇರ್ತೈತಿ. ವಟಾಣಿ ಪ್ಯಾಕೆಟ್ ಮಾಡೋದಂದ್ರೆ ತುಂಬ ಐತಿ. ಬಸ್ ಸ್ಟಾಪ್ ಹತ್ರ ನೋಡಬೇಕಾದ್ರೆ ಬಸ್ ಸ್ಟಾಪ್ ಹತ್ರ ಬಸ್ಸಲ್ಲಿ ಓಡಾಡೋ ಮುಂದೆ ಅದು ಎಲ್ಲ ಈ ಥರ ಜಾಸ್ತಿ ತಗೋತಾರೆ. ಬಸ್ನ್ಯಾಗ ಕೂಡ ಮಾರಕ್ಕೆ ಬಂದಿರ್ತಾರೆ. ಬಸ್ ಸ್ಟಾಪ್ ಮತ್ತು ಬಸ್ ಸ್ಟ್ಯಾಂಡ್ ಸೈಡ್ ಬೇಕ್ರಿ ಅಥವಾ ಅಂಗಡಿಗಳಿದ್ವು ಅಂದ್ರೆ ಅಲ್ಲಿ ಕೂಡ ಈ ಥರ ಜಾಸ್ತಿನೇ ಸೇಲ್ ಆಗ್ತಾವೆ.
ಅವ್ರ ಹತ್ರ ಕೇಳ್ಕೊಂಡು ನಾವು ಈ ಥರ ಪ್ಯಾಕಿಂಗ್ ಬಿಸ್ನೆಸ್ ಮಾಡ್ತೀವಿ ರೀ, ನಿಮ್ಮ ಅಂಗಡಿ ಒಳಗಡೆ ಸೇಲ್ ಆಗ್ತಿತ್ತು, ನಮ್ಗೆ ಆರ್ಡ್ರ್ ಕೊಡ್ರಿ ಅಂತ ಕೇಳ್ಕೊಂಡು ವ್ಯಾಪಾರ ಮಾಡೋದು ನೋಡಿರಿ, ಮತ್ತೊಂದೇನು ಇಲ್ಲ ಸ್ನೇಹಿತರೆ. ಇವತ್ತಿನ ವಿಡಿಯೋ ಹೆಂಗೆ ಅನಿಸಿತ್ತಂತ ನಿಮ್ಗೆ ಲೈಕ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಈ ಪ್ಯಾಕಿಂಗ್ ಉದ್ಯೋಗದಿಂದ ತುಂಬಾ ಲಾಭ ಇದೆ. 1 kg 90 ರೂಪಾಯಿ ಸ್ನೇಹಿತರೆ. ಇದು ವಟಾಣಿ ಬಿಸ್ನೆಸ್ಸು. ವಟಾಣಿ ಯಾರೂ ಹೇಳ್ಕೊಡಂಗಿಲ್ಲ, ಬಿಸ್ನೆಸ್ ಬಗ್ಗೆ ಮಾಹಿತಿ ಹೇಳ್ಕೊಡಂಗಿಲ್ಲ. ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ನಾನಿನ ಇನ್ನೊಬ್ಬರ ಬೆಳೀಲಿ ಅನ್ನೋದು ನನ್ನ ಉದ್ದೇಶ ನೋಡಿ, ಅಷ್ಟೇ. ಬೆಳೀಲಿ ಅನ್ನೋದು ನನ್ನ ಉದ್ದೇಶ ಸ್ನೇಹಿತರೆ. ಈ ಪ್ಯಾಕೆಟಿಂಗ್ ಹ್ಯಾಂಗೆ ಯಾವ ಥರ ಮಾಡಿದ್ವಿ, ಯಾವ ಥರ ಇಲ್ಲ ಅಂತ ವಿಡಿಯೋ ಸ್ಕಿಪ್ ಮಾಡಲಾರ್ದ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಶೇಂಗಾ ಬಂದು 130 ರೂಪಾಯಿ kg ಇದೆ ಸ್ನೇಹಿತರೆ. ಇದು ಬಂದು 90 ರೂಪಾಯಿ kg. ಇದು ವಟಾಣಿ ಬಂದು 100 ರೂಪಾಯಿ kg. ಮತ್ತು ಈಗ ನೋಡಿರಿ ಸಂಕ್ರಾಂತಿ ಸ್ಪೆಷಲ್ ಸಂಕ್ರಾಂತಿಗೆ ಅಂತ ಇವು ಕುಶ್ರಾಳ್ ಅಂತೀವಿ ನಾವು. ನೀವೇನಂತೀರಂತ ಕಮೆಂಟ್ ಮಾಡಿ. ಎಳ್ಳು ಅಂತೀವಿ ರೀ, ಕುಶ್ರಾಳ್ ಅಂತೀವಿ. ಮತ್ತು ಮಹಾರಾಷ್ಟ್ರದವ್ರು ಏನಂತಾರೆ, ತಿಳುಗುಳು ಅಂತಾರೆ ಇದಕ್ಕೆ. ಎಲ್ಲರಿಗೂ ಸಂಕ್ರಮಣದ ಆರ್ಥಿಕ ಶುಭಾಶಯಗಳು. ನೋಡಿರಿ, ಇವು ಬಂದುಬಿಟ್ಟು 100 ರೂಪಾಯಿ kg. 1 ಪ್ಯಾಕೆಟ್ 10 ರೂಪಾಯಿ. ಈ ವಟಾಣಿ ಪ್ಯಾಕೆಟ್ ಬಂದುಬಿಟ್ಟು 5 ರೂಪಾಯಿಗೊಂದು ಸ್ನೇಹಿತರೆ. ಈ ಶೇಂಗಾ ಪ್ಯಾಕೆಟ್ ಬಂದುಬಿಟ್ಟು ಇದು ಕೂಡ 5 ರೂಪಾಯಿಗೊಂದು. ಈ ವಟಾಣಿ ಪ್ಯಾಕೆಟ್ ಕೂಡ 5 ರೂಪಾಯಿಗೊಂದು. 90 ರೂಪಾಯಿ kg ನಮ್ಗೆ ವಟಾಣಿ ಸಿಕ್ಕಿದೆ. ಇದು ಇವಾಗ 50 ಪ್ಯಾಕೆಟ್ ಆಗಿದೆ ಸ್ನೇಹಿತರೆ. ನೀವೇ ನೋಡಿ ಇದರಲ್ಲಿ ಲಾಭ ಎಷ್ಟಾಗತ್ತೆ ಅಂತ ನಿಮ್ಗೆ ಅರ್ಥ ಆಗ್ತೈತಿ. ಈ ಪ್ಯಾಕೆಟ್ ಈ ಥರ ಕವರ್ ಬಂದುಬಿಟ್ಟು 180 ರೂಪಾಯಿ kg ಸಿಗ್ತೈತೆ ರೀ. ಇದನ್ನು ತೊಗೊಂಡು ಬಂದುಬಿಟ್ಟು ನಾನೇನ ಕ್ಯಾಂಡಲ್ ತೊಗೊಂಡು ಕೂಡ ಅಂಟಿಸ್ರು ಬರ್ತೈತಿ. ನಾನು ದೇವ್ರ ಮುಂದೆ ಹಚ್ಚು ದೀಪ ತೊಗೊಂಡು ಅದಕ್ಕೆ ಜೈಂಟ್ ಮಾಡಿದ್ದೀನಿ. ಮತ್ತು ಇದು ಜೈಂಟ್ ಮಾಡೋ ಮಷಿನ್ ಕೂಡ ಇರ್ತೈತೆ ಸ್ನೇಹಿತರೆ. ಒಂದು ಬೌಲಲ್ಲಿ ಮಾಪ್ ಮಾಡಿಬಿಟ್ಟು ನಾನು ಹಾಕಿದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಲಾರ್ದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾವ ಥರ ನಾನು ಪ್ಯಾಕಿಂಗ್ ಮಾಡಿದೆ, ಯಾವ ಥರ ಮಾಪಲ್ಲಿ ಹಾಕ್ತಾ ಇದ್ದೀನಿ ಅಂತ ಅದು ಕೂಡ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪ್ಯಾಕೆಟ್. ನೋಡಿದ ತಕ್ಷಣವೇ ನಾನು ನಿನ್ನೆ ಪ್ಯಾಕಿಂಗ್ ಮಾಡ್ತಾ ಇದ್ದೆ ಸ್ನೇಹಿತರೆ. ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋದು ಪ್ಯಾಕಿಂಗ್ ಮಾಡೋ ಮುಂದೆನೇ ಇದ್ರನ್ನ ಟೇಸ್ಟ್ ನೋಡಿ 4 ಪ್ಯಾಕೆಟ್ ಅವಾಗೆ ಖರೀದಿ ಅದು ಸ್ನೇಹಿತರೆ. ಈ ಥರ ಐತ್ರಿ ಇದು ಬಿಸ್ನೆಸ್. ಎಲ್ಲಿ ಬೇಕಾದಲ್ಲಿ ನಡೀತೈತಿ, ನೀವು ಮಾಡಿರಿ. ಈ ಕುಶ್ರಾಳ್ ಅಂತರೂ ಇವತ್ತು ಸಂಜೆ ಹೋಗ್ತಾವೆ ಅನ್ಕೋತೀನಿ, ಯಾಕಂದ್ರೆ ಸಂಕ್ರಮಣ ಅಲ್ಲ ಸ್ನೇಹಿತರೆ. ಅದಕ್ಕೆ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ಬರ್ರಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.